ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರ್ ಹೋಬಳಿಯ ಹೊಯ್ಸಳಕಟ್ಟೆ ಬೋರನಕಣಿವೆಯ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಸಾಯಿಬಾಬಾ ಸಂಸ್ಥೆಯ ವಿಠಲ್ರವರ ನೇತೃತ್ವದಲ್ಲಿ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ಉಚಿತ ಸಾಮೂಹಿಕ ವಿವಾಹದ ನೋಂದಣಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಸಲಾಯಿತು. ನಂತರ ಮಾತನಾಡಿದ ರಾಜ್ಯ ಕೌಶಲ್ಯ ತರಬೇತಿ ಕಾರ್ಯದರ್ಶಿ ಶಶಿಕುಮಾರ್, ಇಂತಹ ಸಾಮಾಜಿಕ ಕಾರ್ಯಕ್ರಮಗಳು ಸಮಾಜಕ್ಕೆ ತುಂಬಾ ಉಪಯುಕ್ತವೆಂದು ಹೇಳಿದರು. 5/4/2026 ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಮಾವೇಶವನ್ನು ಇಟ್ಕೊಂಡಿದ್ವಿ. ಹೆಚ್ಚಿನ ಭಾಗವಹಿಸುವಂತ ವಧು ವರರು ಈ ಪ್ರತಿದಿನ ಬೋರನಕಣಿವೆ ಸಾಯಿ ಮಂದಿರದಲ್ಲಿ ನಮ್ಮ ರಿಜಿಸ್ಟರ್ ಇರುತ್ತೆ. ದಯವಿಟ್ಟು ಯಾರು ಮದುವೆ ಆಗಂತ ವಧುವರರು ಈ ನಂಬರ್ಗೆ ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಮೊಬೈಲ್ ನಂಬರ್ 6361326614. ಇದು ಸಾಯಿಬಾಬಾ ಸೇವಾ ಚೇತನ ಬೋರನಕಣಿವೆ. ಇಲ್ಲಿ 5ನೇ ತಾರೀಕು 4ನೇ ತಿಂಗಳು ರಿಜಿಸ್ಟ್ರೇಷನ್ ಇರುತ್ತೆ. ಕರ್ನಾಟಕದ ಯಾವ ಮೂಲೆಯಲ್ಲಿದ್ದರೂ ಕೂಡ ಯಾವುದೇ ಜಾತಿ ಭೇದ ಇಲ್ಲದೆ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತೀವಿ. ಯಾವುದೇ ಜನಾಂಗದವರು ಕೂಡ ಬಂದು ಸಾಯಿಬಾಬಾ ಮಂದಿರದ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದು ಒಂದು ಸಂತೋಷದ ವಿಚಾರ. ನಿಮಗಾಗಿ ಮಾಡ್ತಾ ಇರೋದು. ದಯವಿಟ್ಟು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ. ಮದ್ವೆ ಅಂದ್ರೆ ವಿವಾಹ, ಉಚಿತ ವಿವಾಹ ಮಾಡ್ಕೊ ಸಮಾವೇಶಕ್ಕೋಸ್ಕರನ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಏನ್ ಸದುಪಯೋಗ ಅಂತಂದ್ರೆ, ಏನಿ ಬಡವ ಬಗ್ಗರು ಇರ್ತಾರೋ ಅವರೆಲ್ಲ ಬಂದು ನೋಂದಣಿ ಅಂದ್ರೆ ಉಚಿತ ಮದ್ವೆ ಕಾರ್ಯಕ್ರಮಕ್ಕೆ ನೋಂದಣಿ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ 7676580792 ಕೃಷ್ಣಮೂರ್ತಿ ಸರ್ ಅಂತ ಅವ್ರನ್ನ ಭೇಟಿ ಮಾಡ್ಕೋಬಹುದು. ಮತ್ತೆ ಅಧ್ಯಕ್ಷರಾದ ನವೀನ್ ಕುಮಾರ್ ಅಂತ 6361326614 ಇವ್ರನ್ನು ಸಮೇತ ನೀವು ಭೇಟಿ ಆಗ್ಬೋದು. ಮತ್ತು ಯಾವುದೇ ಜಾತಿ ಭೇದ ಯಾವುದೇ ಇಲ್ಲದೆ ಇರೋ ತರ ಎಲ್ಲಾ ಸಮುದಾಯದವರು ಬಂದು ಇದಕ್ಕೆ ಭಾಗವಹಿಸ್ಕೋಬಹುದು. ಮತ್ತೆ ಮೇ 5/4/2026 ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಯಾರಾದ ಆಸಕ್ತಿ ಇರೋರು ಸದುಪಯೋಗ ಪಡಿಸ್ಕೊಂಡು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಬಹುದು. ವಧು ವರರ ಸಮಾವೇಶವನ್ನ ಈ ಸಂಸ್ಥೆ ಹಮ್ಮಿಕೊಂಡಿದ್ದೆ. ಇಡೀ ರಾಜ್ಯಾದ್ಯಂತ ಉಚಿತವಾಗಿ ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಳ್ಳುವಂಥ ವಧು ವರರು ಯಾರೇ ಇದ್ದರೂ ಕೂಡ ಈ ಕೆಳಗೆ ಕೊಟ್ಟಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಂದಾಯಿಸಿಕೊಳ್ಳಬಹುದು. ಇದು ಕುವೆಂಪು ಆಶಯದಂತೆ ಮಂತ್ರ ಮಾಂಗಲ್ಯ ಕಾರ್ಯಕ್ರಮದ ರೀತಿಯಲ್ಲಿ ಇರ್ತದೆ. ಸಂಸ್ಥೆಯಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಸಮುದಾಯಕ್ಕೆ ಸೀಮಿತವಾಗಿರುವುದಿಲ್ಲ. ಎಲ್ಲ ಜನಾಂಗದ ಸಮುದಾಯದ ಇಡೀ ರಾಜ್ಯಾದ್ಯಂತ ಎಲ್ಲ ಸಮುದಾಯದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಉಚಿತ ಸಮಾವೇಶದಲ್ಲಿ ಭಾಗವಹಿಸ್ಬೋದು. ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಸಮಾಜದಲ್ಲಿ ಪುರುಷರಿಗೆ ಎಷ್ಟು ಸಮಾನ ಅವಕಾಶಗಳಿದೆಯೋ ಮಹಿಳೆಯರಿಗೂ ಇದೆ. ಇವತ್ತು ನಾವು ಈ ದೇಶವನ್ನು ಭಾರತ ಮಾತೆ ಅಂತ ಕರಿತೇವೆ. ನಮಗೆ ಜನ್ಮ ಕೊಟ್ಟಂಥವರು ತಾಯಿ, ನಮ್ಮ ಜೀವನವನ್ನು ನಡೆಸುವಂಥವಳು ನಾವು ಕಟ್ಕೊಂಡಂಥ ಹೆಣ್ಣು. ಜನಗಳು ಸಾಕಷ್ಟು ಹಣವನ್ನು ಸುಮ್ಮನೆ ವ್ಯರ್ಥವಾಗಿ ಖರ್ಚು ಮಾಡ್ತಾರೆ. ಒಂದು ದಿವಸದ ಕಾರ್ಯಕ್ರಮಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುಮ್ಮನೆ ಸಾಲಗಾರರಾಗಿ ಇಡೀ ಜೀವನ ಪರ್ಯಂತ ಸಾಲವನ್ನು ತೀರಿಸ್ತಕ್ಕಂಥ ಒಂದು ಇದರಲ್ಲಿ ಸನ್ನಿವೇಶದಲ್ಲಿ ಇರಬೇಕಾದಂಥ ಒಂದು ಸನ್ನಿವೇಶ ಇದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಬಡವರಿಗೆ ಇಂಥ ಒಂದು ಕಲ್ಯಾಣ ಕಾರ್ಯಕ್ರಮಗಳು ಆದರೆ ಖಂಡಿತ ಅವರ ಆರ್ಥಿಕವಾಗಿ ಮತ್ತು ರಾಜಕೀಯ ಎಲ್ಲ ವಿಚಾರದಲ್ಲೂ ಸಹ ಒಂದು ಮುಂದುವರೋದಕ್ಕೆ ಸಾಧ್ಯವಾಗ್ತದೆ. ದಾರಿ ಮಾಡಿಕೊಟ್ಟಂತ ಕೃಷ್ಣಪ್ಪ ಸರ್ಗೆ ಮತ್ತು ವೇದಿಕೆ ಮೇಲೆ ನೆಲೆಸಿರುವಂಥ ಎಲ್ಲ ಗಣ್ಯರಿಗೂ ನನ್ನ ಧನ್ಯವಾದಗಳು. ಇಷ್ಟೆಲ್ಲ ಹೆಣ್ಮಕ್ಳಿಗೆ ದಾರಿ ದೀಪವಾಗಿ ನಿಂತಿರೋ ಸರ್ಗಳಿಗೆ ನನ್ನ ಧನ್ಯವಾದ ಹೇಳಿ 2 ಮಾತು. ಹಾಗಾಗಿ ನಾವು ಹುಟ್ಟಿ ಬೆಳೆದು ಏನು ಮಾಡೋಕ್ಕಾಗಲ್ಲ ಅಂತ ಇರಬಾರ್ದು, ಮಾಡಬೇಕು. ನಮ್ಮ ಬುದ್ಧಿ ಓಡಿದಷ್ಟು ಜಾಸ್ತಿ ಬುದ್ಧಿ ಓಡಿಸಿ ಸಮಾಜ ಸೇವೆ ಕಾರ್ಯಕ್ರಮ ಮಾಡಬೇಕು. ನಾವು ಹುಟ್ತೀವಿ, ಬೆಳಿತೀವಿ, ಆದರೆ ಏನು ಪ್ರಯತ್ನ? ಈ ಸಂದರ್ಭದಲ್ಲಿ ಕೃಷಿಕ ಸಂಘದ ಮಾಜಿ ಅಧ್ಯಕ್ಷರಾದ ಲೋಕೇಶ್ ಬಿಎಂ ಕಾರ್ಯಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ಸಾಯಿಬಾಬಾ ಸ್ವಯಂ ಸೇವಾ ಅಧ್ಯಕ್ಷರಾದ ನವೀನ್ ಕುಮಾರ್, ಗೌರವಾಧ್ಯಕ್ಷರಾದ ಕೃಷ್ಣಮೂರ್ತಿ ಬಿಎಸ್, ಕಾರ್ಯದರ್ಶಿ ಕರಿಯಪ್ಪ, ಸಾಯಿಬಾಬಾ ಸಂಘದ ನಿರ್ದೇಶಕರಾದ ಲಕ್ಷ್ಮೀಪತಿ, ಪ್ರಕಾಶ್, ಮಾಸ್ಟರ್ ಹರೀಶ್ ತಿಪಟೂರು ಹಾಗೂ ನಾಗರಾಜು ಬುಕ್ಕಾಪಟ್ಟಣ ಮತ್ತು ಕೃಷ್ಣಮೂರ್ತಿ ಬಿಸಿ ಬಡಕೆ ಗುಡ್ಡಳು ಕೂಡ ಹಾಜರಿದ್ದರು. ಮಹಿಳಾ ಪದಾಧಿಕಾರಿಗಳಾದ ಭವ್ಯ, ವರಲಕ್ಷ್ಮಿ ಮತ್ತು ಸುಧಾ, ಸಂಘದ ಎಲ್ಲ ಮಹಿಳಾ ಪದಾಧಿಕಾರಿಗಳು ಸಭೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು.
ಉಚಿತ ಸಾಮೂಹಿಕ ವಿವಾಹಕ್ಕೆ ಅರ್ಹ ವಧುವರರನ್ನ ನೋಂದಣಿ 4/5/2026 ಮಾಡಿಕೊಳ್ಳಲು ಆಹ್ವಾನಿಸಲಾಗಿದೆ. ಈ ವಿವಾಹವನ್ನ ಸಂಪೂರ್ಣ ಉಚಿತವಾಗಿ ಸಂಘದ ವತಿಯಿಂದ ನೆರವೇರಿಸಲಾಗುತ್ತದೆ. ಆಸಕ್ತ ವಧುವರರು ತಮ್ಮ ನೋಂದಣಿಯನ್ನ ಶೀಘ್ರವಾಗಿ ಮಾಡಿಕೊಳ್ಳಬೇಕು ಎಂದು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನವೀನ್ ಕುಮಾರ್ ಅವರನ್ನ ಸಂಪರ್ಕಿಸಲು ಮನವಿ ಮಾಡಲಾಗಿದೆ. ಸಂಪರ್ಕಿಸಬೇಕಾದ ಸಂಖ್ಯೆ 63613 26614. ವರದಿ ಬೆಂಚಿ ಮಂಜು.